ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಶತಾಯಗತಾಯ ಇಳಿಸಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಭಿನ್ನರ ಟೀಮ್. ಹಾಗಾಗಿ ಅವರೆಲ್ಲರೂ ಹೋಗಿ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿರ್ತಕ್ಕಂಥದ್ದು. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಬಂಡಾಯ ನಾಯಕರೆಲ್ಲರೂ ಕೂಡ. ರಮೇಶ್ ಜಾರಕಿಹೊಳಿ ತಂಡವನ್ನು ಸೇರಿಕೊಂಡಿದ್ದಾರೆ ಯತ್ನಾಳ್ ಅವರು. ನಿನ್ನೆ ಇವತ್ತು ಯತ್ನಾಳ್ ಅವರು ಹೈಕಮಾಂಡ್ ಭೇಟಿಗೆ ಪ್ರಯತ್ನವನ್ನು ನಡೆಸ್ತಾರೆ. ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೀನಿ ಅಂತ ಜಾರಕಿಹೊಳಿ ಹೇಳಿಕೊಂಡಿದ್ದಾರೆ, ಬಟ್ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಕುಮಾರ್ ಬಂಗಾರಪ್ಪ ಮಾತ್ರ ಸಂತೋಷ್ ಅವ್ರನ್ನ ಭೇಟಿಯಾಗಿದ್ದಾರೆ, ಅದಕ್ಕೆ ಅವರು ಫೋಟೋ ಎಲ್ಲ ರಿಲೀಸ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಯತ್ನಾಳ್ರಿಂದಲೂ ಕೂಡ ವರಿಷ್ಠರ ಭೇಟಿಗೆ ಪ್ರಯತ್ನ ನಡೀತಾ ಇದೆ. ಭೇಟಿಗೆ ಸಮಯ ಸಿಕ್ಕಲ್ಲಿ ವಿಜಯೇಂದ್ರ ವಿರುದ್ಧ ದೂರನ್ನು ಸಲ್ಲಿಸೋದಕ್ಕೆ ಹೋಗಿದ್ದಾರೆ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ರು, ನಾವೀಗಾಗಲೇ ಇಬ್ಬರು ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ನಮ್ಮದೆಲ್ಲ ಅಹವಾಲನ್ನು ಹೇಳಿದ್ದೀವಿ, ಅವ್ರು ತಗೊಳ್ಳೋ ನಿರ್ಧಾರಕ್ಕೆ ನಾವು ಒಪ್ಕೋತೀವಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಆಗಬೇಕು ಅಂತ ಇವರೆಲ್ಲ ಪ್ರಯತ್ನ ಪಡ್ತಿರೋದು. ಅಮಿತ್ ಶಾ ಅವ್ರನ್ನ, ಯಾಕೆಂದರೆ ಈಗ ಒಂದು 4-5 ದಿನಗಳ ಹಿಂದೆ ಅರವಿಂದ್ ಲಿಂಬಾವಳಿ ಹೋಗ್ಬಿಟ್ಟು ನಡ್ಡಾ ಅವ್ರನ್ನ ಭೇಟಿಯಾಗಿದ್ದರು. ಈಗ ನಮಗೆ ಯಾಕೆ ಅವಕಾಶ ಸಿಗುತ್ತೆ ಅಂತ ಇವರು ವಿಶ್ವಾಸದಲ್ಲೇ ಕೂತಿದ್ದಾರೆ. ಇಷ್ಟು ದಿನ ಅವರು ಡೆಲ್ಲಿ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗಿದ್ದರು. ಇವತ್ತು ಎಲೆಕ್ಷನ್ ಪಾರ್ಟಿಗೆ ಎಲೆಕ್ಷನ್ ನಡೆಯುತ್ತೆ, ಮತದಾನ. ಅವರು ಫ್ರೀ ಆದರೆ, ಯಾಕೆಂದರೆ ಬಜೆಟ್ ಅಧಿವೇಶನ ಕೂಡ ನಡೀತಾ ಇದೆ, ಅನೇಕ ಇಂಪಾರ್ಟೆಂಟ್ ಬಿಲ್ಗಳು ಪಾಸ್ ಆಗಬೇಕು, ಅದರ ನಡುವೆ ಅವಕಾಶ ಸಿಗುತ್ತಾ ಅಂತ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ ಒಂದು ದೊಡ್ಡ ತಂಡ ಡೆಲ್ಲಿನಲ್ಲಿ ಠಿಕಾಣಿ ಹೂಡಿದ್ದಾರೆ. ಫೈಲ್ ಇಲ್ಲಿ ತನಕ ಕನ್ಫರ್ಮ್ಡ್ ಆಗಿ ಯಾರ್ಯಾರು ಯಾರನ್ನ ಭೇಟಿಯಾಗಿದ್ದಾರೆ, ಯಾರು ಯಾರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಇವತ್ತೇನಾದರೂ ಅಪಾಯಿಂಟ್ಮೆಂಟ್ ಸಿಗೋ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಅರವಿಂದ್, ನೋಡಿ, ಸೋಮವಾರ ಸಂಜೆಯಿಂದಲೇ ರಮೇಶ್ ಜಾರಕಿಹೊಳಿ ಮತ್ತು ಅವರ ತಂಡ ದೆಹಲಿಗೆ ಬಂದು ಠಿಕಾಣಿ ಹೂಡಿರುವಂಥದ್ದು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ್ ಪಾಟೀಲ್ ಇವರೆಲ್ಲರೂ ಕೂಡ ಮೊದಲ ಹಂತದಲ್ಲಿ ಬಂದು ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು. ಖುದ್ದು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು, ನಾನು JP ನಡ್ಡಾ ಅವ್ರನ್ನ ಭೇಟಿಯಾಗಿ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವ್ರನ್ನ ಭೇಟಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಫೋಟೋವನ್ನು ಅವರು ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಇದು ಒಂದಾದರೆ, ಇನ್ನು ಕುಮಾರ್ ಬಂಗಾರಪ್ಪ ಅವರು BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ BL ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅವರು ಫೋಟೋವನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಸದ್ಯಕ್ಕೆ ನಡ್ಡಾ ಮತ್ತೆ BL ಸಂತೋಷ್ ಅವ್ರನ್ನ ಮಾತ್ರ ಈಗ ಭೇಟಿಯಾಗಿರುವಂಥದ್ದು ರೆಬಲ್ಸ್ ತಂಡ. ಇವತ್ತು ಯತ್ನಾಳ್ ಅವರು ಕೂಡ ದೆಹಲಿಗೆ ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ ಅವರು ದೆಹಲಿಯನ್ನು ತಲುಪಿದ್ದಾರೆ. ಇವತ್ತು ಅವರು ವರಿಷ್ಠರ ಭೇಟಿಗೆ ಸಮಯವನ್ನು ಕೂಡ ಕೇಳಿದ್ದಾರೆ. ಮುಖ್ಯವಾಗಿ ಈಗ ಯತ್ನಾಳ್ ಅವರು ಪ್ರಯತ್ನ ಪಡ್ತಾ ಇರುವಂಥದ್ದು, ಸಾಧ್ಯವಾದರೆ ಅಮಿತ್ ಶಾ ಅವರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಈಗಾಗಲೇ JP ನಡ್ಡಾ ಅವರನ್ನ ಭೇಟಿಯಾಗಿ ಅರವಿಂದ್ ಲಿಂಬಾವಳಿ ಅವರು ಏನೆಲ್ಲ ಸಂದೇಶವನ್ನು ಕೊಡಬೇಕಿತ್ತು, ಏನೆಲ್ಲ ಮನವಿಯನ್ನ ಮಾಡ್ಕೋಬೇಕಾಗಿತ್ತು, ಅದೆಲ್ಲವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ಹಂತದಲ್ಲಿ ಅಮಿತ್ ಶಾ ಅವರನ್ನ ಅಪ್ರೋಚ್ ಮಾಡಬೇಕು ಅನ್ನುವಂಥದ್ದು ರೆಬಲ್ ಲೀಡರ್ಸ್ ನ ಉದ್ದೇಶ ಆಗಿರುವಂಥದ್ದು. ಹೀಗಾಗಿ ಅಮಿತ್ ಶಾ ಅವರನ್ನ ಭೇಟಿ ಆಗುವಂತ ನಿಟ್ಟಿನಲ್ಲಿ ಸಂಸತ್ನಲ್ಲಿ ಪ್ರಯತ್ನ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಯತ್ನಾಳ್ ಅವರು ಕೂಡ ಮಾಜಿ ಸಂಸದರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಪಾರ್ಲಿಮೆಂಟ್ ನ ಒಳಗಡೆ ಸುಲಭವಾಗಿ ಪ್ರವೇಶವನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ಈಗ ಸೆಷನ್ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಕೇಂದ್ರ ಸಚಿವರು ಕೂಡ ಅಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೂಡ ಅಲ್ಲೇ ಇರ್ತಾರೆ. ಸಾಧ್ಯ ಆದಂತ ಸಂದರ್ಭದಲ್ಲಿ ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಅವ್ರನ್ನ ಪಾರ್ಲಿಮೆಂಟ್ ನಲ್ಲಿ ಭೇಟಿಯಾಗಿ ತಮ್ಮ ಬೇಡಿಕೆಗಳೇನಿದಾವೆ ಅಥವಾ ತಮ್ಮ ಮನವಿ ಏನಿದೆ ಅದನ್ನ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ ಎನ್ನುವಂತಹ ಮಾಹಿತಿಗಳೀಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆದ್ರೆ ಈವರೆಗೂ ಕೂಡ ಯಾವ ನಾಯಕರಿಗೂ ಕೂಡ ಅಫಿಷಿಯಲ್ ಆದಂತ ಟೈಮಿಂಗ್ ಯಾವ ಹೈಕಮಾಂಡ್ ನಾಯಕರಿಂದಲೂ ಕೂಡ ಫಿಕ್ಸ್ ಆಗಿಲ್ಲ. ಇವರೇ ಸಮಯ ಮಾಡಿಕೊಂಡು ಅವರ ದಿನನಿತ್ಯದ ಚಟುವಟಿಕೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ ಹೋಗಿ ಭೇಟಿ ಮಾಡಿ ಬರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಯತ್ನಾಳ್ ಅವರು ಕೂಡ ನಡ್ಡಾ ಅಥವಾ ಅಮಿತ್ ಶಾ ಅವರನ್ನ ಸಂಸತ್ನಲ್ಲಿ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.